ಇವತ್ತು ಕುಣಿಗಲ್ ಆರ್ ಎಂ ಸಿನಲ್ಲಿ ಇದ್ದೀವಿ. ಕೃಷ್ಣ ಅವರೇ, ಏನು ಸಮಸ್ಯೆ ಇಲ್ಲಿ? ಸಮಸ್ಯೆ ಹಮಾಲಿಗಳ್ದು ಒಂದು ಸಮಸ್ಯೆ ಆಗಿದೆ. ಹಮಾಲಿಗಳು ಇಲ್ದಲೇ ಟೆಂಡರ್ ಮಾಡ್ಕೊಂಡವ್ರೆ. ಟೆಂಡರ್ ಮಾಡ್ಕೊಂಡಿರೋರಿಗೆ ಆಳುಗಳು ಕಳಿಸ್ತಾ ಇಲ್ಲ. ಡೈಲಿ 3 ಲೋಡು 6 ಲೋಡ್ ಕಳಿಸ್ತಾ ಇದ್ರು ಅವತ್ತಿಂದ. ಇವತ್ತು 3 ಲೋಡ್ ಕಳ್ಸೋಕೆ ಆಯ್ತಾ ಇಲ್ಲ. ಅವ್ರು ಟೆಂಡರ್ ಮಾಡ್ಕೊಂಡಿರೋನು ಕೇಳಿದ್ರೆ ನಮ್ಮ ಅಣ್ಣ ಅವನೇ, ನಮ್ಮ ಬಾಬು ಅವನೇ, ಅವ್ರು ಇವ್ರ ಮೇಲೆ ಹೇಳ್ತಾರೆ, ಇವ್ರು ಅವ್ರ ಮೇಲೆ ಹೇಳ್ತಾರೆ. ಈಗ ಸರಿ ಟೆಂಡರ್ ಆಗಿರೋದು ಯಾರಿಗೆ? ಇದು ನಾವು ಡಿ ಸಿ ಮೇಡಮ್ ಮನೆಗೆ ಕೊಡ್ತಾ ಇದೀವಿ. ಡಿ ಸಿ ಮೇಡಮ್ ಅವ್ರಿಗೂ ಹೇಳ್ತಾ ಇದೀವಿ, ಡಿವಿಷನ್ ಮಾಡಿ ಅಂತ ಕೇಳ್ತಾ ಇದೀವಿ. ಅವ್ರು ಕೇಳಿದ್ರೆ ओ भैया कितना आदमी काम कर रहा है इधर? 30 जन। अभी आज कितना आदमी काम कर रहा है? 20 में एक कमी। 20 में एक कमी, 19 आदमी काम कर रहा है क्या? 10 आदमी छुट्टी में। ठीक है. ಈಗ ಹೇಳಿ, ನಿಮ್ಮ ಸಮಸ್ಯೆ ಏನಾಗ್ತಾ ಇದೆ ಇಲ್ಲಿ? ಸಮಸ್ಯೆ ಏನಿಲ್ಲ. ಅಮ್ಮನಿಗಳು ಬಿಟ್ಟು ಇನ್ನೊಂದು ಡಿವಿಷನ್ ಮಾಡಿದ್ರೆ ಏನಾದ್ರು ರೈತರಿಗೆ ಅನುಕೂಲ ಆಯ್ತದೆ. ನಾವು ಊಟ ಕೇಳಲ್ಲ, ಬಟ್ಟೆ ಕೇಳಲ್ಲ, ಏನು ಕೇಳಲ್ಲ. ಊಟ ಹಾಕಿ ಅಂತ ಯಾರನ್ನೂ ಕೇಳಲ್ಲ. ಮತ್ತು ಅವತ್ತು ಡೇಟ್ಗೆ ಅವತ್ತಿಗೆ ರಾಗಿ ಎತ್ಬಿಟ್ರೆ ನಮಗೆಲ್ಲ ರೈತರುಗಳು ಸಮಸ್ಯೆ ಅರಿತದೆ. ಇಲ್ಲ ಅಂದರೆ ಇಲ್ಲೇ ಮನಿಕೊಂಡು ಇಲ್ಲೇ ರಾಗಿ ಕಾಯ್ಕೊಂಡು ಕಳ್ತಾನ ಅದು ಅವರೇ ಕರೀರಿ. ಅವ್ರಿಗೆಲ್ಲ ಎಷ್ಟು ದಿವಸ ಆಗಿದೆ ಕೇಳಿ ಬಂದು. ಕಳ್ತಾನಾರು ಅವರೇ ಜವಾಬ್ದಾರಿ ಆಯ್ತಾರೆ. ಮತ್ತು ಲಾರಿಗಳಿಗೆ GPS ಫಿಟ್ ಮಾಡಿಲ್ಲ. GPS ಫಿಟ್ ಮಾಡಿಲ್ವಾ? GPS ಲಾರಿಗೆ ಎಲ್ಲೆಲ್ಲ ಹೋಯ್ತವೆ ಅಂತ GPS ಫಿಟ್ ಮಾಡಿಲ್ಲ. 3 ದಿವಸದಿಂದ ಎಲ್ಲ ಇದು ಮಾಡ್ಕೊಂಡು ಅವ್ರು ಮನೆಗಳು ಕರೆದ್ರೆ ನಮ್ಮ ಟೆಂಡರ್ ಆ್ಯಕ್ಟ್ ಮಾಡ್ಕೊಂಡಿರೋ GPS ಇಲ್ದಲೆ ಅವ್ರು ರಾಗಿ ಎಲ್ಲ ಎಲ್ಲಿ ಕಳಿಸ್ತಾವ್ರೆ? ಗೋಡನ್ ಬೇರೆ ಬೇರೆ ಗೋಡನ್ ಕಳಿಸ್ತೀವಿ. ನೋಡ್ರೆ, ನಿಮ್ಮೂರು ಅವರು ಆರ್ ಬ್ಯಾಡ್ರಲ್ಲಿ ಎಷ್ಟು ದಿವಸ ಆಯಿತು ಬಂದು ನೀವು? 3 ದಿವಸದಿಂದ. ಅವತ್ತಿಂದನೂ ನಾವು ಹೇಳ್ತಾ ಇದ್ದೀವಿ ಅವ್ರಿಗೆ, ಅಲ್ಲೇ 2 ಸರಿ ಬಂದು ಇಲ್ಲಿ ಎಚ್ಚರಿಸಿದ್ದೀವಿ, ಟೈಲೆಟ್ಗೆ ಎಲ್ಲ ವ್ಯವಸ್ಥೆ ಮಾಡಿಸ್ಕೊಟ್ಟಿದ್ದೀವಿ. ಆದರೂ ನೀವು 3 ದಿವಸ ವೆಯ್ಟ್ ಮಾಡಿಸ್ತಾವ್ರ ಇಲ್ಲಿ? 6 ದಿವಸ ಆಗಿರೋರು ಇಲ್ಲೇ ಅವರೇ. ಇವ್ರಿಗೆ ಯಾಕೆ ಲಾಸ್ಟ್ ಟೈಮ್ ನಾವು ಬಂದಾಗ ಅವ್ರು ಏನು ಹೇಳಿದ್ರು ಇಲ್ಲಿ ಫುಡ್ ಡಿಪಾರ್ಟ್ಮೆಂಟ್ ಅವರು? ಬಂದಾಗ ಇನ್ನೊಂದು 2 ದಿನ ವೇಟ್ ಕೊಡಿ, ನಾವು ಒಂದು ಲಾರಿ ಇವ್ರನ್ನ ಮನೆಗಳನ್ನ ಕರೆಸಿ ಒಂದು ಡಿವಿಷನ್ ಮಾಡ್ತೀವಿ, ಎಲ್ಲರಿಗೂ ಒಂದು ಡಿವಿಷನ್ ಮಾಡಿಕೊಡ್ತೀವಿ, ಕರ್ಸ್ತೀವಿ ಅಂತ ಮನೆ ಹೇಳಿದರು. ಈಗ ತಹಸೀಲ್ದಾರ್ ಮೇಡಮ್ ಅವರು ಗಮನ ಕೊಟ್ಟಿದ್ದು, ಅದು ಏನು ಗಮನ ನಮಗೆ ತಲುಪಿಲ್ಲ. ಈಗ ನೀವು ಇದನ್ನ 2 ದಿನದಲ್ಲಿ ನಾಳೆ ನಡೆದಲ್ಲಿ ತಲುಪಿಲ್ಲ ಅಂದರೆ ರೈತರುಗಳ ಸಮಸ್ಯೆ ಬಗ್ಗೆ ಗೇಟ್ ಹಾಕಿ ಖಾಲಿ ಮಾಡೋ ತನಕ ಬುಡ್ವಾಡ್ಸಲ್ಲ ಯಾರನ್ನೂ. ಅದನ್ನ ಲಾಸ್ಟ್ ಟೈಮ್ ಹೇಳಿದ್ವಲ್ಲ ನಾವು, ಕೃಷ್ಣಮೂರ್ತಿ ಅವ್ರಿಗೆ ಅನೌನ್ಸ್ ಮಾಡಿಸ್ರಿ ಪೇಪರಲ್ಲಿ, ಈಗ ಇರೋರನ್ನ ಖಾಲಿ ಮಾಡಿ 3 ದಿವಸ ಲೇಟಾಗಿ ತಗೊಳ್ಳಿ ಅಂತ ಹೇಳಿದ್ವಲ್ಲ. ಆ ಕೆಲಸ ಮಾಡೋರು ಇವರು ಅನೌನ್ಸ್ ಮಾಡಿಲ್ವಾ? ಅವ್ರೇನು ಗೊತ್ತಾ, ನಮ್ಮ ಗೇಟ್ ಕೊಟ್ಟವ್ರೆ ಈಗ ಅಮಾಯಕರು ಎಷ್ಟೋ ಜನ ಇಲ್ಲಿ ಎಷ್ಟೆಲ್ಲ ಓದಿರೋರವ್ರೆ, ಓದಿಲ್ದವ್ರವ್ರೆ ಅಂಥವ್ರನ್ನ ಏನು ಮಾಡ್ಯಾರೆ, ಡೇಟ್ ಕೊಟ್ಟವ್ರೆ. ಅವ್ರೇನು ಮಾಡ್ಯಾರೆ, ರಾಗಿ ತಗೊಂಡು. ಸರ್, ತಮ್ಮ ಹೆಸರು? ಮುಂದಿನ ತಿಂಗಳೇ. ನಮ್ಮ ಹೆಸರು ಗಂಗೇಗೌಡ ಅಂತ. ಗಂಗೇಗೌಡ ಯಾವ ಊರಿನವರು? ಬಿದ್ನಿಗೆರೆಯವರು. ಇಲ್ಲಿ ನೀವು ರಾಗಿ ತಗೊಂಡ್ಬಂದಿದ್ದೀರಾ? ಎಷ್ಟು ದಿವಸ ಆಗಿದೆ ಬಂದು? 6 ದಿವಸ ಆಗೈತೆ. ನಿಮ್ದು ಇನ್ನೂ ತಗೊಳ್ತಾ ಇಲ್ಲ? ಇನ್ನೂ ತಗೊಂಡಿಲ್ಲ. ಕರೀರಿ ಅವ್ರಿಗೆ, ಕೃಷ್ಣಮೂರ್ತಿಗೆ. ಲಾಸ್ಟ್ ಟೈಮ್ ಏನು ಹೇಳಿದ್ದು ಅವ್ರಿಗೆ ಕೇಳಿ. ಡೈಲಿ ಎಷ್ಟು ಬೇಕಷ್ಟು ಹಾಕಿಸ್ಕೊಳಕ್ಕೆ ಹೇಳಿದ್ವಾ ಇಲ್ವಾ? ಅಲ್ಲಿಗೆ ಕೊಡ್ರೆ ನಿಮ್ಮದು? ನಮ್ಮದು ಅದೇ. ನಿಮ್ಮದು ಇದೇ ಪರಿಸ್ಥಿತಿನೇ ಇಲ್ಲಿ. ಸರ್, ನಿಮ್ಮ ಹೆಸರು? ಹಾಂ, ಮುಂದೆ ಬನ್ನಿ. ಇಲ್ಲಿ ಏನು ರಾಗಿ ತೊಗೊಂಬಂದಿದ್ದೀರಾ ನೀವು? ರಾಗಿ ತೊಗೊಂಬಂದಿದ್ದೀನಪ್ಪ. ಏನು ಸಮಸ್ಯೆ ಇಲ್ಲಿ ನಿಂದು? ಇನ್ನೂ ರಾಗಿ ಹಾಕಿಸ್ಕೊಂಡಿಲ್ಲ. ಯಾವ ಊರದ್ದು ರಾಗಿ ನಿಮ್ಮದು? ಸಂತೆಮತ್ತೂರಿಂದ ಬಂದಿರೋದು ನೀವೂ? ಸರಿ, ಎಲ್ಲವ್ರು ನೋಡಿ ಅವ್ರು ಕೃಷ್ಣಮೂರ್ತಿ ಕರೀರಿ. ಈಗ ನಮ್ಮ ರೈತರಿಗೆ ಅವತ್ತು ಕಳ್ಸಿಕೊಟ್ಬಿಟ್ರೆ ನಮಗೆ ಎಲ್ಲ ಸಂತೋಷ, ಯಾವ ತೊಂದರೆನೂ ಬರಲ್ಲ. ಏನಾರ ರಾಗಿ ಸೊಳ್ಳೆ ಕೈ ಕಟ್ಸ್ಕೊಂಡು ಏನಾರ ಹೆಚ್ಚು ಕಮ್ಮಿ ಜವಾಬ್ದಾರಿ ಆದರೆ DC ಆಗಲಿ ಮತ್ತು ತಹಸೀಲ್ದಾರೇ ಆಗಲಿ ಅವರೇ ಹೊಣೆ ಆಯ್ತಾರೆ. ಏನಾರ ರೈತರಿಗೆ ಒಂಚೂರು ಹೆಚ್ಚು ಕಮ್ಮಿ ಆಯಿತು ಅಂದರೆ ಒಂದು ಇದಾಗಿ ಸೋರ್ತಾರೆ ಎಲ್ಲ ಶೆಡ್ಗಳು. ಆ ಶೆಡ್ಗಳು ಮಳೆ ಬೀಳ್ತಾ, ನೆನ್ನೆ ಎಷ್ಟೋ ಜನ ಮಳೆ ಬಿದ್ದಾಗ ಟಾರ್ಪಲ್ ಹೊಚ್ಕೊಂಡು ನಿಂತವರೆಲ್ಲ. ಈಗ ರಾಗಿ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಅವ್ರನ್ನೇ ಜವಾಬ್ದಾರು ಮಾಡಿ ಅವ್ರು ಹಾಕಿಸ್ಕೊಳ್ಳಲ್ಲ ಅಂತ ಹೇಳಿದ್ರೆ ಹಾಕಿಸ್ಕೊಳಕಲ್ಲ ಅಂದ್ರೆ ಯಾರು ಜವಾಬ್ದಾರಿ? ಅವ್ರ ಜವಾಬ್ದಾರಿ ಆಗಲ್ಲ. ಅವ್ರನ್ನೇ ಜವಾಬ್ದಾರಿ ಮಾಡಿ ಇವರಿಗೆ. ಇದು 4 ಬಾರಿ ನಾವು ಎಚ್ಚರಿಸಿದ್ದೀವಿ, ಕೇಳ್ತಾ ಇಲ್ವಲ್ಲ. ವಾರಗಟ್ಟಲೆ ತಗೋತಾವ್ರೆ ಟೈಮಿಂಗ್ಸ್. ಎಲ್ಲ ಕೇಳಿದ್ರೆ ನಾನು ಮನೆ ಕೊಟ್ಟಿದ್ದೀರಲ್ಲ, ಮನೆ ಮಾಡಿದ್ದೀರಲ್ಲ, ಬಿಡಿ ಅಂತ ಹೇಳ್ತಾರೆ. ಯಾವ ಮನೆ ನಮ್ಮ ಮನೆಗೆ ಯಾವುದು ತಲುಪಿಲ್ಲ. ತಹಶೀಲ್ದಾರ್ ಹತ್ರ ಮಾತಾಡೋಣ. ಕೃಷ್ಣಮೂರ್ತಿ ಕರೀರಿ. कितना चीला भरा रहा है भाई डेली? ऐसा लारी कितना जा रहा है डेली? 8 लारी जा रहा है क्या? आज कितना जा रहा है? कम है, 6 चल जाता है।